ಖಾಕಿಗಳಂದ್ರೆ ಎಲ್ಲರೂ ಗೌರವ ಕೊಡ್ತಾರೆ. ಆದ್ರೆ ಲಾ ಅಂಡ್ ಆರ್ಡರ್ ಕಾಪಾಡೋ ಖಾಕಿಯೇ ಇಲ್ಲಿ ಕ್ರಿಮಿನಲ್ ಆಗಿದ್ದಾನೆ. ವಿದ್ಯಾರ್ಥಿನಿಯರಿಗೆ ಅಶ್ಲೀಲ ಫೋಟೋ ಕಳಿಸಿ ಮಂಚಕ್ಕೆ ಕರೆದಿದ್ದಾನೆ. ಆತನ ಕಾಮಕೀಟಲಿಯ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಕೇಸ್ ದಾಖಲಾಗಿದೆ. ಒಳ್ಳೆ ಮಳ್ಳನಂತೆ ಫೋಸ್ ಕೊಡ್ತಾ ಇರೋ ಇವನ ಹೆಸರು ಜಗದೀಶ್. ಚಾಮರಾಜನಗರ ಎಸ್ಪಿ ಕಚೇರಿಯಲ್ಲಿ ಪ್ರೊಬೇಷನರಿ ಪಿಎಸ್ಐ. ಕಾಕಿ ತೊಟ್ಟು ಲಾ ಅಂಡ್ ಆರ್ಡರ್ ಕಾಪಾಡಬೇಕಾದವನು ನೊಂದವರಿಗೆ ನ್ಯಾಯ ಕೊಡಿಸಲಿ ಅಂತ ಸರ್ಕಾರ ಇವನಿಗೆ ಯೂನಿಫಾರ್ಮ್ ಕೊಟ್ಟಿದೆ. ಪ್ರತಿ ತಿಂಗಳು ಕೈ ತುಂಬಾ ಸಂಬಳ ಕೊಡ್ತಾ ಇದೆ. ಆದ್ರೆ ಈ ಮಹಾಶಯ ಮಾಡಿದ್ದೇ ಬೇರೆ. ವಿದ್ಯಾರ್ಥಿನಿಯರಿಗೆ ಮರ್ಮಾಂಗದ ಫೋಟೋ ಕಳಿಸಿ ಮಂಚಕ್ಕೆ ಕರೀತಿದ್ದ. ಲಾ ಅಂಡ್ ಆರ್ಡರ್ ಕಾಪಾಡೋ ಖಾಕಿಯಿಂದಲೇ ನೀಚ ಕೃತ್ಯ. ಈ ಪೋಲಿ ಪ್ರೊಬೇಷನರಿ ಪಿಎಸ್ಐ ಜಗದೀಶ್ ಫೇಸ್ಬುಕ್ ನಲ್ಲಿ ಆಕ್ಟಿವ್ ಆಗಿರುತ್ತಿದ್ದ. ಚಂದದ ವಿದ್ಯಾರ್ಥಿನಿಯರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದ. ನಂತರ ಮುಗ್ಧ ವಿದ್ಯಾರ್ಥಿನಿಯರ ಫೋನ್ ನಂಬರ್ ಪಡೆದು ತನ್ನ ವರಸೆ ಶುರು ಮಾಡ್ತಾ ಇದ್ದ. ಒಳ್ಳೆ ಹುದ್ದೆಯಲ್ಲಿ ಇದ್ದಾನೆ ಅಂತ ಬಲೆಗೆ ಬೀಳ್ತಾ ಇದ್ದ ವಿದ್ಯಾರ್ಥಿನಿಯರಿಗೆ ಮೊದಲು ಸ್ನೇಹ, ಆಮೇಲೆ ಪ್ರೀತಿ ಗೀತಿ ಅಂತ ತಲೆ ಕೆಡಿಸ್ತಾ ಇದ್ದ. ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದಂತೆ ನೈಟ್ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ. ತನ್ನ ಮರ್ಮಾಂಗದ ಫೋಟೋ ಕಳಿಸಿ ಕಾಟ ಕೊಡ್ತಾ ಇದ್ನಂತೆ, ಮಂಚಕ್ಕೆ ಕರೀತಾ ಇದ್ನಂತೆ. 3 ಜನ ವಿದ್ಯಾರ್ಥಿಗಳಿಗೆ ಅವರು ಕಿರುಕುಳ ಕೊಟ್ಟಿದ್ದಾರೆ. ಅವರ ಜೊತೆ ವಾಟ್ಸಪ್ ಅಲ್ಲಿ ಚಾಟ್ ಮಾಡಿದ್ದಾರೆ, ಮತ್ತೆ ದುಡ್ಡು ಕೂಡ ತಗೊಂಡಿದ್ದಾರೆ. ಅದರದ್ದು ಕೂಡ ಅಲಿಗೇಷನ್ ಇದೆ, ಸೀರಿಯಸ್ ಕಂಟೆಂಟ್ ಇದೆ. ಸೊ ಅದರ ಪ್ರಕಾರ ನಾವು ಈಗಾಗಲೇ DSP ಚಾಮರಾಜನಗರ ಕಡೆಯಿಂದನೇ ತನಿಖೆ ಶುರು ಮಾಡಿದ್ದೀವಿ. ಎನ್ಕ್ವೈರಿ ನಡೀತಾ ಇದೆ. ವಾಟ್ಸಪ್ ಚಾಟ್ ನಲ್ಲಿ ಬಯಲಾಯಿತು ಪಿಎಸ್ಐ ಜಗದೀಶನ ಅಸಲಿ ಮುಖ. ಗಿರಿಜನ ವಿದ್ಯಾರ್ಥಿನಿಯರಿಂದ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ದೂರು. ಗಿರಿಜನ ವಿದ್ಯಾರ್ಥಿನಿಯರು ಈತನ ಗಾಳಕ್ಕೆ ಸಿಕ್ಕಿದ್ರಂತೆ. ಲವ್ ಮಾಡೋದಾಗಿ ನಂಬಿಸಿ ಮೋಸ ಮಾಡಿದ್ದಾನಂತೆ. ಅಲ್ಲದೆ ಮನೆ ಕಟ್ಟಿಸಬೇಕು ಅಂತ ಹಣ ಪೀಕಿರುವ ಆರೋಪ ಇದೆ. ಈತನ ಟಾರ್ಚರ್ ಮಿತಿ ಮೀರಿದ್ದರಿಂದ ಗಿರಿಜನ ವಿದ್ಯಾರ್ಥಿನಿಯರು ರೋಸಿ ಹೋಗಿದ್ದಾರೆ. ಈತನ ವಾಟ್ಸಪ್ ಚಾಟ್ ಸಮೇತ ಗಿರಿಜನ ಹಾಗೂ ಬುಡಕಟ್ಟು ಕ್ಷೇಮಾಭಿವೃದ್ಧಿ ಸಂಘಕ್ಕೆ ದೂರು ನೀಡಿದ್ದಾರೆ. ಮೈಸೂರಿನ ಐಜಿಗೆ ದೂರು ಹೋಗಿದೆ. ಒಬ್ಬರು ಪ್ರೊಫೆಷನರಿ PSI ಮೇಲೆ ಒಂದು ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಪಿಟಿಷನ್ ರಿಸೀವ್ ಆಗಿದೆ. ಆ್ಯಕ್ಚುಲಿ ಅದು IG ಸರ್ ಆಫೀಸಲ್ಲಿ ರಿಸೀವ್ ಆಗಿತ್ತು. IG ಸರ್ಗೆ ಅವರು ಕೊಟ್ಟಿದ್ದಾರೆ. IG ಸರ್ ಕೂಡ ಅದು ಸೀರಿಯಸ್ ಆಗಿ ತೊಗೊಂಡು ನನಗೆ ಕಳಿಸಿದ್ದಾರೆ. ನನ್ನ ಆಫೀಸಲ್ಲಿ ಅದು ರಿಸೀವ್ ಆಗಿದೆ. ನಾವು ಎನ್ಕ್ವೈರಿ ಆಫೀಸರ್ ಅಸೈನ್ ಮಾಡಿದ್ದೀವಿ. ಎನ್ಕ್ವೈರಿ ನಡೀತಾ ಇದೆ. ಸಾಧ್ಯಷ್ಟು ಬೇಗ ನಾವು ಎನ್ಕ್ವೈರಿ ಮಾಡಿ ಅದರಲ್ಲಿ ಏನು ನಿಜ ಇದೆ, ಸತ್ಯದ ಏನು ಪ್ರಮಾಣ ಆಗುತ್ತೆ ಅದರ ಪ್ರಕಾರ ನಾವೇ ಕ್ರಮ ತಗೋತೀವಿ. ಸದ್ಯ ಈ ಪೋಲಿ ಪ್ರೊಬೇಷನರಿ PSI ವಿರುದ್ಧದ ತನಿಖೆ ಹೊಣೆಯನ್ನ ಚಾಮರಾಜನಗರ DYSPಗೆ ವಹಿಸಲಾಗಿದೆ. ಅದೇನೇ ಹೇಳಿ, ಸಮಾಜದ ರಕ್ಷಕನಾಗಬೇಕಾಗಿದ್ದ ಜವಾಬ್ದಾರಿ ಸ್ಥಾನದಲ್ಲಿ ಇರೋ ಪೊಲೀಸ್ ಅಪ್ಪನೇ ಈ ರೀತಿ ಪೋಲಿ ಆಗಿದ್ದು ನಿಜಕ್ಕೂ ನಾಚಿಕೆಗೇಡು. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.